ಸ್ನೇಹಮಯಿ ಕೃಷ್ಣ ಅವರ ಕೇಸು ಮಧ್ಯಾಹ್ನ ಬಿಟ್ಟು ಕಳಿಸ್ಬಿಟ್ರಿ ಇವತ್ತು. ಹೊರಗೆ ಬಂದ ಸ್ನೇಹಮಯಿ ಕೃಷ್ಣ ಅವರು ಮಾತನಾಡಿದ್ದನ್ನು ನೋಡಿದಾಗ ಒಳಗೇನೋ ಆಗಿದೆ ಅನ್ನೋದು ಅರ್ಥ ಆಗ್ತಾ ಇದೆ. ಬೇಸಿಕಲಿ ಅವ್ರ ಮೇಲೆ ಕಂಪ್ಲೇಂಟ್ ಇದ್ದಿದ್ದು AI ಜನರೇಟೆಡ್ ಆಡಿಯೋ ಕ್ಲಿಪ್ ಒಂದನ್ನು ಅಪ್ಲೋಡ್ ಮಾಡಿದ್ದಾರೆ ಫೇಸ್ಬುಕ್ಕಿಗೆ ಅಂತ. AI ಜನರೇಟೆಡ್ ಅಂತ ಯಾರು ಹೇಳಿದ್ರು? ಕಂಪ್ಲೇಂಟ್ ಹೇಳಿದಾರಲ್ಲ ಸಾಕು ಅಂತ. ನಟೇಶ್ ಹೇಳಿದಾರಲ್ಲ, IAS ಅಧಿಕಾರಿಯೊಬ್ಬರು ಹೇಳಿದ್ದಾರೆ ಸಾಕು, ಕರ್ಕೊಂಬಂದ್ಬಿಟ್ರು ನೆನ್ನೆ. ಇವತ್ತು ಸ್ನೇಹಮಯಿ ಕೃಷ್ಣ ಅವರಿಗೆ ಆಡಿಯೋ ಕೊಟ್ಟಿದ್ದ ವಿನೋದ್ನ ಕರ್ಕೊಂಬಂದರು. ವಿನೋದ್ ಅಂತ ಇನ್ನೊಬ್ಬ ವ್ಯಕ್ತಿ. ಆತ ಹೇಳ್ತಾನೆ, ಹೌದು ನನ್ನ ಹತ್ರ ಮಾತಾಡಿದರು ನಟೇಶು ಅಂತ. ಅಲ್ಲಿಗೆ ಆಡಿಯೋ AI ಜನರೇಟೆಡ್ ಅಲ್ಲ, ರಿಯಲ್ಲು ಅಂತ ಆಯಿತು. ಸ್ನೇಹಮಯಿ ಕೃಷ್ಣ ಅವರನ್ನು 1-to-1 ಕಾಂಟ್ಯಾಕ್ಟಿಗೆ ತಗೋಬೇಕು ಅನ್ನುವ ಹೇಳುವ ದರ್ದು ನಟೇಶಿಗೆ ಯಾಕೆ ಬಂದಿತ್ತು? ಆ್ಯಕ್ಚುಲ್ ತನಿಖೆ ಆಗಬೇಕಾಗಿದ್ದು ಅದು ರೀ. ಮುಡಾ ಕೇಸ್ನಲ್ಲಿ ನಟೇಶು, ದಿನೇಶು, ಸಿದ್ದರಾಮಯ್ಯನವರ ಪತ್ನಿ, ಸಿದ್ದರಾಮಯ್ಯನವರ ಭಾವಮೈದನರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಂಥ ಸ್ನೇಹಮಯಿ ಕೃಷ್ಣ ಅವರನ್ನು 1-to-1 ಕನೆಕ್ಟ್ ಮಾಡಿಕೊಳ್ಳಬೇಕು ಅನ್ನುವ ದರ್ದು ನಟೇಶಿಗೆ ಯಾಕೆ ಬಂದಿತ್ತು ಅನ್ನೋದಲ್ವಾ ತನಿಖೆ ಆಗಬೇಕಾಗಿರೋದಿಲ್ಲಿ. ಇವು ಪೊಲೀಸರು ಕೆದಕ್ತಾ ಇರೋದು ಆಡಿಯೋದ ಮೂಲ ಕೆಣಕ್ತಾ ಇದ್ದಾರೆ. ಆಯ್ತಪ್ಪ, ವಿನೋದ್ AI ಜನರೇಟೆಡ್ ಆಡಿಯೋನ ಕ್ರಿಯೇಟ್ ಮಾಡಿ ಸ್ನೇಹಮಯಿ ಕೃಷ್ಣ ಅವ್ರಿಗೆ ಕೊಟ್ಟಿದ್ದ ಅಂತಲೇ ಇಟ್ಕಡಿ. ದೆನ್ ಸ್ನೇಹಮಯಿ ಕೃಷ್ಣ ಅವರನ್ನು ಅರೆಸ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿ ಅಲ್ವಾ? ಬ್ರೇಕ್ಗಿಂತ ಮುಂಚೆ ಅನ್ನಲ್ಲ, ನಾನು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ದ ಪ್ರಕರಣದಲ್ಲೇ FSL ರಿಪೋರ್ಟ್ ಬರೋ ತನಕ ಯಾರನ್ನೂ ಅರೆಸ್ಟ್ ಮಾಡಲಿಲ್ಲ. ಇಲ್ಲಿ ದೂರು ಬಂದ ತಕ್ಷಣ ಅರೆಸ್ಟ್ ಮಾಡಿದ್ರಿ ನೀವು. ರಾಜ್ಯದಲ್ಲಿ ಎಂಥ ಅಯೋಮಯ ಇದೆ ಅಂತಂದರೆ, ಆ ಧರ್ಮಸ್ಥಳದ ಕೇಸಿನಲ್ಲಿ ಹುಟ್ಟದೇ ಇರುವ ಅನನ್ಯ ಭಟ್ಳನ್ನು ಮೆಡಿಕಲ್ ಕಾಲೇಜಿಗೆ ಸೇರಿಸಿ ರೇಪ್ ಮಾಡಿಸಿ ಮರ್ಡರ್ ಮಾಡಿಸಲಾಗಿದೆ ಅನ್ನುವ ಕತೆ ಹೆಣೆದು ಊರು ತುಂಬ ಹೇಳಿಕೊಂಡು ಬಂದವರು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಇನ್ನೂ ತನಕ. ಹುಟ್ಟೇ ಇರಲಿಲ್ಲ ಆ ಹುಡುಗಿ, ರೇಪ್ ಆ್ಯಂಡ್ ಮರ್ಡರ್ನ ಕತೆ ಕಟ್ಟಿಬಿಟ್ರು. ಒಬ್ಬರನ್ನ ಒಂದು ದಿವಸ ಎಳ್ಕೊಂಬಂದು ವಿಚಾರಣೆ ನಡೆಸಲಿಲ್ಲ ಇವರು. ಒಬ್ಬರು ಒಂದು ದಿವಸ ಒಂದು ರಾತ್ರಿ ಜೈಲಿನಲ್ಲಿ ಕಳೀಲಿಲ್ಲ ಅವರು. ಇಲ್ಲಿ ನಟೇಶದ ಆಡಿಯೋ ಯಾರು ಜನರೇಟ್ ಮಾಡಿದ್ರು? ಅದು AI ಅನ್ನುವ ರಿಪೋರ್ಟೇ ಇಲ್ಲ ಇನ್ನೂ ತನಕ. ಆಗಲೇ ಕಾರ್ಯಾಚರಣೆಗಳು ಹೊರಗೆ ಬಂದ ನಂತರ ಸ್ನೇಹಮಯಿ ಕೃಷ್ಣ ಅವರು ಬೇಸಿಕಲಿ ಏನು ಪ್ರಕರಣ? ಸ್ನೇಹಮಯಿ ಕೃಷ್ಣ ಅವರಿಗೆ ಬಂದಿದ್ದ ಮಾಹಿತಿಯ ಪ್ರಕಾರ ಈ ನಟೇಶು 1,60,00,000 ರೂಪಾಯಿಗಳನ್ನು ಚೀಫ್ ಸೆಕ್ರೆಟರಿ ಅವರಿಗೆ ಲಂಚವಾಗಿ ಕೊಟ್ಟು ಖಾದಿ ಮತ್ತು ಗ್ರಾಮೋದ್ಯೋಗ ಇಲಾಖೆ CEO ಆಗಿ ಬಂದಿದ್ದಾರೆ ಅಂತ ಅಲ್ವಾ? ಅದಕ್ಕೊಂದಷ್ಟು ಸಾಕ್ಷ್ಯಗಳಿದ್ದಾವೆ, ಇದ್ರ ಮೇಲೆ ತನಿಖೆ ಮಾಡಿ ಅಂತ ಕೋರ್ಟಿಗೆ ಕೇಸ್ ಹಾಕಿದ್ರು ಅವರು. ಕೋರ್ಟಿಗೆ ಇನ್ನೇನು ಸಾಕ್ಷ್ಯ ಕೊಡೋಕ್ಕೆ ಹೋಗ್ಬೇಕು, ಪೊಲೀಸರು ಕರ್ಕೊಂಡು ಹೋಗ್ಬಿಟ್ರು. ಈಗ ಚೀಫ್ ಸೆಕ್ರೆಟರಿ ಅವರ ಕ್ಷಮೆ ಕೋರಿದರು. ಸ್ನೇಹಮಯಿ ಕೃಷ್ಣ ಅವರು ಚೀಫ್ ಸೆಕ್ರೆಟರಿ ಅವರ ಕ್ಷಮೆ ಕೋರಿದ್ದಾರೆ. ವಿಷಯ ಇಲ್ಲಿಗೆ ಮುಗೀತು ಅಂತ ಕೇಳಿಸ್ಕೊಳ್ಳಿ. ಹೊರಗೆ ಬಂದ ಮೇಲೆ ಏನು ಹೇಳಿದ್ರು ಅಂತ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಿಂದಿನ ಆಯುಕ್ತರಾದ DB ನಟೇಶ್ ಅವರು ನನ್ನ ವಿರುದ್ಧ ಒಂದು ಸುಳ್ಳು ದೂರನ್ನು ಕೊಟ್ಟಿದ್ದರು. ಅಂದರೆ ನಾನು ಆಡಿಯೋವನ್ನು ಸುಳ್ಳು ಸೃಷ್ಟಿ ಮಾಡಿ ನನ್ನ ಫೇಸ್ಬುಕ್ ಖಾತೆಯಲ್ಲಿ ಹಾಕಿದ್ದೀನಿ. ಮತ್ತು ಶ್ರೀಮತಿ ಶಾಲಿನಿ ರಜನೀಶ್ ಏನು ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಇದ್ದಾರೆ, ಅವ್ರ ವಿರುದ್ಧ ಸುಳ್ಳು ಆರೋಪ ಮಾಡಿದೆ ಅಂತೇಳಿ ದೂರು ಕೊಟ್ಟಿದ್ದರು. ಆ ಒಂದು ದೂರಿಗೆ ಸಂಬಂಧಪಟ್ಟಂತೆ ಈ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗಾಗಿ ನನ್ನನ್ನು ನಿನ್ನೆ ಕರ್ಕೊಂಬಂದಿದ್ರು ಹೊರತು ಯಾವುದೇ ರೀತಿ ದಸ್ತಗಿರಿ ಮಾಡಿರಲಿಲ್ಲ. ಸೊ ಸಂಪೂರ್ಣವಾಗಿ ವಿಚಾರಣೆ ಮಾಡಿದಾಗ ಮತ್ತು ಆ ಒಂದು ದಾಖಲಾತಿಗಳನ್ನ ನನ್ನ ಏನು ಮೊಬೈಲ್ ಇತ್ತು ಎಲ್ಲ ಪರಿಶೀಲನೆ ಮಾಡಿದಾಗ ಸೊ ನಾನು ಯಾವುದೇ ದಾಖಲೆಗಳನ್ನ ಅಥವಾ ಆಡಿಯೋವನ್ನು ಸೃಷ್ಟಿ ಮಾಡಿಲ್ಲ. ಆದರೆ ಒಂದೇ ಒಂದು ವಿಚಾರ ಏನಂತಂದರೆ, ಶಾಲಿನಿ ರಜನೀಶ್ವರ ಬಗ್ಗೆ ಏನು ಮಾಹಿತಿ ಕೊಟ್ಟಿದ್ರು ಅದು ಸುಳ್ಳು ಅಂತ ಹೇಳ್ತಾರೆ. ಯಾಕೆ ನನ್ನ ಹತ್ರ ಹೇಳಿದವರು ಶಾಲಿನಿ ರಜನೀಶ್ವರಿಗೆ ಅವ್ರ ಕಡೆಯವರಿಗೆ ಬಂಧಿಸ್ಕೊಂಡು ಹೋಗಿರಿ ಅಂತೇಳಿ. ಅದು ಈಗೇನು ಹೇಳ್ತಾಯಿದ್ರೆ, ಇಲ್ಲ ಅವರೆಲ್ಲ ಬೇರೆ ಆದ ಪ್ರಭಾವ ವ್ಯಕ್ತಿ ಅಂತ ಹೇಳ್ತಾರೆ. ಹಾಗಾಗಿ ಅದೊಂದು ನನ್ನಿಂದ ತಪ್ಪಾಗಿದೆ, ಅಪರಾಧ ಕೃತ್ಯ ಆಗಿಲ್ಲ, ತಪ್ಪಾಗಿದೆ. ಆ ತಪ್ಪಿಗೋಸ್ಕರ ನಾನು ಶ್ರೀಮತಿ ಶಾಲಿನಿ ರಜನೀಶ್ ಅವರಿಗೆ ಕ್ಷಮೆಯನ್ನು ಕೋರ್ತಾ ಇದ್ದೀನಿ. ಮೈಸೂರು ನಗರಾಭಿವೃದ್ಧಿ ಆಯ್ತು. ಈಗ ರಾಜ್ಯದ ಜನ ಕೇಳ್ತಾ ಇರೋ ಪ್ರಶ್ನೆ, ಆ 6 ಸೆಕೆಂಡಿನ ಆಡಿಯೋ ನಿಜವಾಗ್ಲೂ AI ಜನರೇಟೆಡ್ಡಾ ಅಥವಾ ಅದರಲ್ಲಿರುವ ಧ್ವನಿ ನಟೇಶ್ದೇನಾ? FSL ರಿಪೋರ್ಟ್ ತೋರಿಸಿ FSL ರಿಪೋರ್ಟ್ ನಟೇಶ್ದೇ ಅನ್ನೋದಾದರೆ ಸ್ನೇಹಮಯಿ ಕೃಷ್ಣ ಅವ್ರನ್ನ 1-to-1 ಕಾಂಟ್ಯಾಕ್ಟಿಗೆ ತೆಗೆದುಕೊಳ್ಳುವ ಅವಶ್ಯಕತೆ ಅವ್ರಿಗೆ ಯಾಕೆ ಬಂದಿತ್ತು? ತಮ್ಮ ವಿರುದ್ಧ ಒಂದು ನ್ಯಾಯಾಂಗ ಹೋರಾಟ ನಡೆಸ್ತಾ ಇದ್ದ ಸಾಮಾಜಿಕ ಹೋರಾಟಗಾರನನ್ನು 1-to-1 ಕನೆಕ್ಟ್ ಆಗೋದರ್ದು ಅವ್ರಿಗೆ ಯಾಕೆ ಬಂದಿತ್ತು? ನಾಟ್ ದ ನೇಷನ್, ಅಟ್ಲೀಸ್ಟ್ ಸ್ಟೇಟ್ ವಾಂಟ್ಸ್ ಟು ನೋ. ರಾಜ್ಯಕ್ಕಾದ್ರೂ ಗೊತ್ತಾಗಬೇಕಲ್ಲ. ಇದು ಮುಂದಿನ ಸುದ್ದಿಗೆ ಹೋಗೋಣ. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.